ಆದರೆ ಉತ್ಸಾಹ ಮಾತ್ರ ಯುವಕರನ್ನು ಮೀರಿಸುವಂತದ್ದು. ಬೆನ್ನಿಗೆ ಯಾವುದೇ ಭಾರವಿಲ್ಲ, ಕೈಯಲ್ಲಿ ಸೈಕಲ್ ಹ್ಯಾಂಡಲ್, ಮನದಲ್ಲಿ ಸಮಾಜದ ಬಗ್ಗೆ ಕಳಕಳಿ. ಹೀಗೆ ಸೈಕಲ್ ಏರಿ ನೂರಾರು ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸುತ್ತಾ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಹಿರಿಯ ಸೈಕ್ಲಿಸ್ಟ್ ರಮೇಶ್ ಪೂಜಾರಿ ಅವರು ಸೈಕಲ್ ಭೀಷ್ಮ ಎಂದೇ ಜನಪ್ರಿಯರಾಗಿದ್ದಾರೆ. ಸಂಕೇಶ್ವರದಿಂದ ಕೂಡಲಸಂಗಮದವರೆಗೆ ಸೈಕಲ್ ಜಾಥಾ ಕೈಗೊಂಡಿರುವ ರಮೇಶ್ ಪೂಜಾರಿ ಅವರು ಸಂಗಮನಾಥನ ದರ್ಶನ ಪಡೆದು ಬಾಗಲಕೋಟೆ ಬಂದಾಗ ಗಮನ ಸೆಳೆದರು. ಸೈಕಲ್ಗೆ ಅಳವಡಿಸಿದ್ದ ಜಾಗೃತಿ ಚಿತ್ರಪಟದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಮೊಬೈಲ್ ಬಳಕೆಯಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು ಎಂಬ ಸಾಮಾಜಿಕ ಸಂದೇಶ ಸಾರುತ್ತಿದ್ದಾರೆ. ಇದು ಕೇವಲ ಸೈಕಲ್ ಯಾತ್ರೆಯಲ್ಲ, ಮಕ್ಕಳ ಭವಿಷ್ಯ ಮತ್ತು ಯುವಜನರ ಆರೋಗ್ಯದ ಬಗ್ಗೆ ಸಮಾಜಕ್ಕೆ ಎಚ್ಚರಿಕೆ ನೀಡುವ ಜಾಗೃತಿ ಯಾತ್ರೆ. ಇಂದಿನ ದಿನಗಳಲ್ಲಿ ಸಣ್ಣ ಮಕ್ಕಳ ಕೈಯಲ್ಲೂ ಮೊಬೈಲ್ ಸಾಮಾನ್ಯವಾಗಿದೆ. ಮೊಬೈಲ್ನ ಅತಿಯಾದ ಬಳಕೆಯಿಂದ ಮಕ್ಕಳ ದೈಹಿಕ ಚಟುವಟಿಕೆ ಕಡಿಮೆಯಾಗುವುದರ ಜೊತೆಗೆ ಅವರ ಆರೋಗ್ಯ ಮತ್ತು ಜೀವನ ಶೈಲಿಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೇ ವಿಚಾರವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ರಮೇಶ್ ಪೂಜಾರಿ ಅವರು ಸೈಕಲ್ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದರ ಜೊತೆಗೆ ಯುವ ಜನರು ಅತಿವೇಗವಾಗಿ ವಾಹನ ಚಲಾಯಿಸುವುದರಿಂದ ಸಂಭವಿಸುವ ಅಪಾಯಗಳ ಬಗ್ಗೆಯೂ ಅವರು ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಸಂಕೇಶ್ವರದಿಂದ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದವರೆಗೆ 500 ಕಿಲೋಮೀಟರ್ ಅಧಿಕ ದೂರವನ್ನು ಸೈಕಲ್ನಲ್ಲಿ ಕ್ರಮಿಸಿ ಗಮನ ಸೆಳೆದಿದ್ದಾರೆ. ಈ ಯಾತ್ರೆಯ ಉದ್ದೇಶವು ಮೊಬೈಲ್ ವ್ಯಸನ ಹಾಗೂ ಅತಿವೇಗದ ವಾಹನ ಚಾಲನೆಯ ವಿರುದ್ಧ ಜಾಗೃತಿ ಮೂಡಿಸುವುದಾಗಿತ್ತು. ನಟ ಡಾ. ಪುನೀತ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲಿ 2021ರಲ್ಲಿ ಸಂಕೇಶ್ವರದಿಂದ ಬೆಂಗಳೂರಿನವರೆಗೆ ರಮೇಶ್ ಪೂಜಾರಿ ಅವರು ಸೈಕಲ್ ಯಾತ್ರೆ ಕೈಗೊಂಡಿದ್ದರು. ಮಳೆಯನ್ನು ಲೆಕ್ಕಿಸದೆ 8 ದಿನಗಳ ಕಾಲ ಸೈಕಲ್ ತುಳಿದು ಬೆಂಗಳೂರಿಗೆ ತಲುಪಿದ್ದರು. ಸಾಮಾಜಿಕ ಕಳಕಳಿ, ಆರೋಗ್ಯದ ಮಹತ್ವ ಹಾಗೂ ಸೈಕ್ಲಿಂಗ್ನ ಮಹತ್ವವನ್ನು ಸಾರುತ್ತಾ ಹಲವು ಸಂದರ್ಭಗಳಲ್ಲಿ ಅವರು ಸೈಕಲ್ ಯಾತ್ರೆ ಕೈಗೊಂಡಿದ್ದಾರೆ. 23ನೇ ವಯಸ್ಸಿನಲ್ಲೂ ನೂರಾರು ಕಿಲೋಮೀಟರ್ ಸೈಕಲ್ ತುಳಿಯುವ ರಮೇಶ್ ಪೂಜಾರಿ ಅವರ ಉತ್ಸಾಹ ನಿಜಕ್ಕೂ ಪ್ರೇರಣಾದಾಯಕ. ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು, ಮಕ್ಕಳನ್ನು ಮೊಬೈಲ್ ವ್ಯಸನದಿಂದ ದೂರವಿಡಬೇಕು ಮತ್ತು ಯುವಕರು ವಾಹನ ಚಾಲನೆಯಲ್ಲಿ ವೇಗಕ್ಕಿಂತ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂಬ ಸಂದೇಶವನ್ನು ತಮ್ಮ ಯಾತ್ರೆಯ ಮೂಲಕ ಸಾರುತ್ತಿದ್ದಾರೆ. ಅದಕ್ಕಾಗಿಯೇ ಜನರು ಅವರನ್ನು ಪ್ರೀತಿಯಿಂದ ಸೈಕಲ್ ಭೀಷ್ಮ ರಮೇಶ್ ಪೂಜಾರಿ ಎಂದು ಹೆಮ್ಮೆಯಿಂದ ಕರೆಯುತ್ತಾರೆ. ಈ ಮೂಲಕ ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ. ಎಲ್ಲಿವರೆಗೆ ಹೋಗ್ತೇನೆ ಅಂತ ಹೇಳಿ ಬರೋದಿಲ್ಲ, ಆದ್ರೂ ಆದಷ್ಟು ದೂರ. ಯಾಕಂದ್ರೆ ನನಗೆ ಧಾರವಾಡ ಮುಟ್ಲಿಕ್ಕೆ ಒಂದು 3-4 ದಿವಸ ಆದ್ರೂ ಬೇಕಾಗತ್ತೆ. ದಿವಸಕ್ಕೆ 50 ಕಿಲೋಮೀಟರ್ ಅಂದ್ರೂ ಒಂದ್ 2-3 ದಿವಸ ಬೇಕಾಗತ್ತೆ. ಆದ್ರಿಂದ ಆದಷ್ಟು ಒಂದು 10-20 ಕಿಲೋಮೀಟರ್ ಮುಂದೆ ಹೋಗುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಸಂಕೇಶ್ವರ ಎಷ್ಟು ದಿನಕ್ಕೆ ಬಿಡ್ತೀರಿ ನೀವು? ಹಂಗಾರೆ ಸಂಕೇಶ್ವರಕ್ಕೆ ಹೋಗಲ್ಲ, ಈಗ ಫೈನಲ್ ನಂದು ಧಾರವಾಡದಲ್ಲಿ. ಧಾರವಾಡದಲ್ಲಿ RN ಶೆಟ್ಟಿ ಯೂನಿವರ್ಸಿಟಿಯಲ್ಲಿ ಒಬ್ಬ ನನ್ನ ಆಪ್ತ ಅಧಿಕಾರಿ ಅಲ್ಲಿ ಕರೆದಿದ್ದಾರೆ. ಓಕೆ, ಅಲ್ಲೇ ಮುಕ್ತಾಯ ಸಮಾರಂಭ ಮಾಡುವ ಅಂತ. ಓಕೆ, ಅಲ್ಲಿಗೆ ಟಚ್ ಆಗ್ಬೇಕು ನಾನು. ಬಾಗಲಕೋಟೆ ಮರಿಹೊಲಿ ಮಾಡ್ಕೊಂಡು ಹೆಂಗಾದ್ರೂ ಮಾಡಿ ನನ್ನ ಬದುಕಿನಲ್ಲಿ ನಾವು ಜಾಸ್ತಿ ಆಸೆ ಪಡಬಾರದು. ನಾವು ಗುಡಿಸಲಲ್ಲಿ ಇದ್ದೇವೆ, ಆ ಗುಡಿಸಲು ನಮ್ಗೆ ಅಲ್ಲಿಂದ ಖುಷಿ ಸಿಗ್ಬೇಕಂತ ನನ್ನ ಒಂದು ಉದ್ದೇಶ. ನಾನು ಬಂಗ್ಲಾ ಕಟ್ಟಬೇಕು, ಮತ್ತೊಬ್ಬರಿಗೆ ಮೋಸ ಮಾಡ್ಬೇಕು, ಮತ್ತೊಬ್ಬರ ಸಪೋರ್ಟ್ ತಗೊಳ್ಬೇಕು, ಈ ಅಭಿಮಾನ ಇಲ್ಲ. ದೇವರು ನಮ್ಮನ್ನ ಹೇಗೆ ಇಟ್ಟಿದ್ದಾನೆ ಹಾಗೆ ನಾವು ಇದ್ದೇವೆ ಸರ್. ಅಂದ್ರೆ ಕಾಯಕ ಕೈಲಾಸ ಜಾಗೃತಿ ಮೂಡಿಸ್ತಾ ಆರೋಗ್ಯಕವಾಗಿ ಸಾಮಾಜಿಕವಾಗಿ ಬೆಳಿತಾ ಇರಬೇಕು. 2 ದಿವಸ ಊಟ, 2 ಟೈಮ್ ಊಟ ಇಲ್ಲಾಂದ್ರೆ 1 ಟೈಮ್ ಊಟ ಇದ್ರು ಸೈನೆ ಟೈಗರ್. ಓಕೆ ಓಕೆ ಓಕೆ. ಬೆಳಗಾವಿ ಜಿಲ್ಲಾ ನನ್ನ ಸೈಕಲ್ ಭೀಷ್ಮ ಅಂತದೆ. ಓಕೆ, ಎಲ್ಲಾ ವ್ಯಕ್ತಿಗಳ ಕಿರುಪರಿಚಿತ. ಮತ್ತೆ
10 ವರ್ಷಗಳ ಹಿಂದೆ ನಂದು ದೊಡ್ಡ ದೊಡ್ಡ ಸೈಕಲ್ ಕಾರ್ಯಕ್ರಮ ನಡೀತಿತ್ತು. ಓಕೆ. ಆದ್ರೆ ಸೈಕಲ್ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದ್ದೇನೆ 10 ವರ್ಷದ ಹಿಂದೆ. ಆದ್ರೂ ಸುಮ್ಮನೆ ಕೂತ್ಕೊಂಡಿಲ್ಲ, ಏನಾದ್ರೂ ಒಂದು ಜನಪರ ಕಾಳಜಿಪರ ಒಂದು ಸಂದೇಶ ಮಾಡ್ತಾನೆ ಇದ್ದೇನೆ ಸೈಕಲ್ ಮೇಲೆ. ಓಕೆ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಬೆಂಗಳೂರಿಗೆ ಹೋದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಅಂತ ಹೇಳಿ ಒಂದು ಸಂದೇಶ ಇಟ್ಕೊಂಡು ಚಿಕ್ಕಮಂಗ್ಳೂರು, ಮಂಗಳೂರು, ಬೆಂಗಳೂರು ಎಲ್ಲ ಕಡೆ ತಿರುಗಾಡ್ತಾನೆ ಇದ್ದೇನೆ. ಆದ್ರೆ ಈಗ ನನಗೆ ವಯಸ್ಸಾಗಿದೆ, ಇನ್ನು ನಾನು ಸೈಕಲ್ ಹೊಡಿತೇನೆ ಅನ್ನೋ ಗ್ಯಾರಂಟಿ ನನಗೂ ಸಹ ಇಲ್ಲ. ಆದ್ರೆ ನಾನೊಂದು ಚಾಲೆಂಜ್, ಬೆಳಗಾವಿ ಸಂಕೇಶ್ವರದಿಂದ ಒಂದು ಚಾಲೆಂಜ್ ಮಾಡಿದ್ದೇನೆ. ನಾನು ಸಂಕೇಶ್ವರದಿಂದ ಆಗಸ್ಟ್ 15ರಂದು ಸೈಕಲ್ ಜಾಥಾ ಮಾಡ್ತಾ ಕೂಡಲ ಸಂಗಮದವರೆಗೆ ಹೋಗಿ ಬಸವಣ್ಣರ ದರ್ಶನ ಮಾಡ್ತೇನೆ. ದರ್ಶನ ಮಾಡಿದವಾಗ ನಾನು ಅವರಲ್ಲಿ ಪ್ರಾರ್ಥಿಸುದು ಒಂದೇ, ಯಾಕಂದ್ರೆ ಬಸವಣ್ಣವರೇ 10 ವರ್ಷಗಳಿಂದ ನಾನು ಸೈಕಲ್ ಜಾಥಾ ಮಾಡಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಆದ್ರೂ ನಮ್ಮ ಹೆಂಗಸರು ಮಕ್ಕಳು ಇವತ್ತು ಹಾಲು ಕೊಡು ಮಕ್ಕಳಿಗೂ ಮೊಬೈಲ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಹಲವಾರು ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಪ್ರಸಂಗ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ. ಆದ್ರಿಂದ ಮಕ್ಕಳ ಮೇಲಿನ ಒಂದು ಪ್ರೀತಿಯಿಂದ ಈ ಸೈಕಲ್ ಜಾಥಾ ಈ ವಯಸ್ಸಿನಲ್ಲಿ ಆಗಸ್ಟ್ 15ಕ್ಕೆ ಸಂಕೇಶ್ವರದಿಂದ ಬಿಟ್ಟು ನಿನ್ನೆ ಕೂಡಲ ಸಂಗಮ ಹೋಗಿ ಬಸವಣ್ಣನ ದರ್ಶನ ಮಾಡಿಕೊಂಡು ಇವತ್ತು ಒಂದು ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಬಾಗಲಕೋಟೆಗೆ ಬಂದಿದ್ದೇನೆ. ಸೊ ನಿನ್ನೆ ನಾನು 6 ಗಂಟೆಗೆ ಕೂಡಲ ಸಂಗಮದಿಂದ ಬಿಟ್ಟೆ. ಕಡೆಗೆ ಬೇವೂರು ಬಂದು ಉಳ್ಕೊಂಡೆ. ಬೇವೂರು ಮಂದಿ ಕೇಳಿದಾಗ 10 ಕಿಲೋಮೀಟರ್ ಇದೆ, 8 ಕಿಲೋಮೀಟರ್ ಇದೆ ಅಂತಾರೆ. ಅದು ನಿಜವಾಗಿ ಕಿಲೋಮೀಟರ್ ಜಾಸ್ತಿನೇ ಇತ್ತು. ಬೇವೂರಿನಿಂದ ಒಂದು 4-5 ಕಿಲೋಮೀಟರ್ ಹಿಂದೆನೆ ಕತ್ಲಾಯ್ತು. ಕತ್ಲಾದ್ಮೇಲೆ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ರೂ ಸಹ ಬಿಡ್ಲಿಲ್ಲ. ಬೇವೂರಿಗೆ ಬಂದು ಬೇವೂರಿನಲ್ಲಿ ಹಾಲ್ಟ್ ಮಾಡಿ ಬೆಳಿಗ್ಗೆ ಬೇವೂರಿನಿಂದ ಇಲ್ಲಿಗೆ ಬಿಟ್ಟಿದ್ದೇನೆ. ಈಗ ತಮ್ಮ ವಯಸ್ಸೆಷ್ಟು? 76. ಈ ವಯಸ್ಸಿನಲ್ಲೂ ಕೂಡ ಸೈಕಲ್ ತುಳಿತಾ ಇರ್ತೀರಿ? ಇಲ್ಲ, ಸಮಾಜಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ನನ್ನ ಒಂದು ವಿಚಾರ. ಅದು ದೇವರ ಒಂದು ಇದು. ನಾನ್ ಸೈಕಲ್ ಹೊಡಿತೀನಂತೂ ನನಗೂ ಇದಿಲ್ಲ, ಆದ್ರೆ ಇದೆಲ್ಲ ದೇವರೇ ಮಾಡಿಸ್ತಾ ಇದ್ದಾನಂತ ನನ್ನ ಆಲೋಚನೆಗಳು. ತಮ್ಮ ಕುಟುಂಬದವ್ರು ಯಾವ ರೀತಿ ಸಹಕಾರ? ಇಲ್ಲ, ನನ್ನ ಕುಟುಂಬದವರು ಹಿಂಗೆ. ಈಗ ಒಬ್ಬ ನ್ಯಾಷನಲ್ ಸೈಕಲ್ ಪಟ್ಟು ಆದ್ರಿಂದ ಸರ್ಕಾರ ನನಗೆ ಬಹಳ ಸವಲತ್ತು ಮಾಡ್ಬೇಕಿತ್ತು, ರಾಜಕಾರಣಿಗಳು ಮಾಡ್ಬೇಕಿತ್ತು. ಆದ್ರೆ ನಾನು ಸಲ ಮಾಡುದು ನನಗೆ ಸರ್ಕಾರ ಬೇಡ್ಕೊಳ್ಳುವಂತ ನನ್ಗೆ, ನಾನೊಬ್ಬ ಸ್ವಾಭಿಮಾನಿ ಆದ್ರಿಂದ ನನಗೆ ಅದು ಅಭ್ಯಾಸ ಇಲ್ಲ. ತಮ್ಮ ಮೂಲ ವೃತ್ತಿ ಅಂದ್ರೆ ಏನಾಯ್ತು ನಿಮ್ದು? ಮೂಲ ವೃತ್ತಿ ಇದೇನೆ ಸೈಕಲ್. 5 ದಿವಸ 10 ದಿವಸ ಒಂದೊಂದು ಊರಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲ, ನಮ್ ವಯಸ್ಸಲ್ಲಿದ್ದಲ್ಲ, ನಮ್ಮಲ್ಲಿ ವಯಸ್ಸಿದ್ದಲ್ಲ, ವಯಸ್ಸಿದ್ದಾಗ ದೊಡ್ಡ ಸೈಕಲಿಸ್ಟ್ ನಾನು. ಸೈಕ್ಲಿಸ್ಟ್ ದೊಡ್ಡ ಸೈಕಲ್ 8 ದಿವಸ 10 ದಿವಸ ಕಂಟಿನ್ಯೂಸ್ ರಾತ್ರಿ ಸೈಕಲ್ ಮೇಲೆ ಸ್ನಾನ ಊಟ ಎಲ್ಲ ಸೈಕಲ್ ಮೇಲೆ. ಸಾವಿರಾರು ಜನ ನನ್ನ ಪ್ರದರ್ಶನ ನೋಡ್ಲಿಕ್ಕೆ. ಇವತ್ತು ಬೆಳಗಾವಿ ಜಿಲ್ಲೆ ನನ್ಗೆ ಸೈಕಲ್ ಭೀಷ್ಮ ಅಂತದೆ. ಇಡೀ ಬೆಳಗಾವಿ ಜಿಲ್ಲೆನ ನನ್ನ ಇದು ಮಾಡ್ತದೆ. ಮತ್ತೆ ಯಾವ ರೀತಿ ಸೈಕಲಿಸ್ಟ್ ಅಂದ್ರೆ ಈಗ ನೀವು ಸೈಕಲ್ ಪಟ್ಟು ನೀವು ಹಂಗಾರೆ? ಸೈಕಲ್ ಪಟ್ಟು. ಆಮೇಲೆ ನಿಮ್ಗೆ ಸರ್ಕಾರದಿಂದ ಪೆನ್ಷನ್ ಬರ್ತದ ಹೇಗೆ? ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಮತ್ತೆ ಆದಾಯ ಹೆಂಗೆ ನಿಮ್ಗೆ? ಈ ಆದಾಯ ನನ್ನ ಅಭಿಮಾನಿಗಳೇ, ನನ್ನ ಅಭಿಮಾನಿಗಳೇ ಕಾರಣ. ಕುಟುಂಬಿಕ ಅಂದ್ರೆ ಕುಟುಂಬದ ಯಾವ ರೀತಿ? ಎಲ್ಲದಕ್ಕೂ ನಾನು ಆಸೆ ಪಡೋಲ್ಲ. ಜೀವನದಲ್ಲಿ ನನಗೆ ಆಸೆ ಇಲ್ಲ. ಆದ್ರೆ ಏನಿದೆ ಅದರಲ್ಲಿ ನಾನು ಸಮಾಧಾನ ಪಟ್ಕೊಂಡು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಟ್ರ್ಯಾಕ್ಟರ್ ಮೂಲಕ ಸಣ್ಣ ಪುಟ್ಟ ಪ್ರವಾಸ ಕೈಗೊಳ್ಳುವುದು ಸಹಜ. ಆದರೆ ಬಾದಾಮಿ ತಾಲೂಕಿನ ಖಾನಾಪುರ ಎಸ್ಟಿ ಗ್ರಾಮದ ಶ್ರೀರಾಮನ ಭಕ್ತರು ಸಾವಿರಾರು ಕಿಲೋಮೀಟರ್ ದೂರವಿರುವ ಅಯೋಧ್ಯೆಗೆ ಟ್ರ್ಯಾಕ್ಟರ್ ಮೂಲಕ ಪ್ರವಾಸ ಮಾಡುವ ಮೂಲಕ ಗಮನ ಸೆಳೆದರು. ಗ್ರಾಮದ ಸುಮಾರು 15ಕ್ಕೂ ಹೆಚ್ಚು ಶ್ರೀರಾಮನ ಭಕ್ತರು ಅಯೋಧ್ಯೆ, ಪ್ರಯಾಗರಾಜ, ಕಾಶಿ, ಕೇದಾರ ಹೀಗೆ 10 ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಟ್ರ್ಯಾಕ್ಟರ್ ಮೂಲಕ ತೆರಳಿ ದೇವರ ದರ್ಶನ ಪಡೆಯಲು ಪ್ರವಾಸ ಕೈಗೊಂಡಿದ್ದಾರೆ. ಗ್ರಾಮಸ್ಥರು ಸಹ ಪ್ರವಾಸಕ್ಕೆ ಹೊರಟ ಭಕ್ತರನ್ನ ಬೀಳ್ಕೊಡುವ ಮೂಲಕ ಶುಭ ಹಾರೈಸಿದರು. ಸುಮಾರು 1 ತಿಂಗಳ ಕಾಲ ಟ್ರ್ಯಾಕ್ಟರ್ ಮೂಲಕ ಅಯೋಧ್ಯೆ ಪ್ರವಾಸ ಕೈಗೊಂಡ ಖಾನಾಪುರ ಎಸ್ಟಿ ಗ್ರಾಮದ ಶ್ರೀರಾಮನ ಭಕ್ತರು ಅಗತ್ಯ ವಸ್ತುಗಳನ್ನು ಇಟ್ಟುಕೊಂಡು ದೇವರ ದರ್ಶನಕ್ಕೆ ಹೋಗುತ್ತಿರುವವರನ್ನು ಗ್ರಾಮಸ್ಥರು ಬೀಳ್ಕೊಟ್ಟು ಪ್ರಯಾಣ ಸುಖಕರವಾಗಿ ಯಶಸ್ಸು ಆಗಲಿ ಎಂದು ಹಾರೈಸಿದರು.